ಎಲ್ಲ ಪ್ರಿಯ ವೀಕ್ಷಕರಿಗೆ ಭಾಷಾಲೋಕದ ಸ್ವಾಗತ. ನೋಡಿ, ನಮ್ಮ ಮನೆಯಲ್ಲಿ ಆದಂತಹ ಪೂಜೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಏಕಾದಶ ರುದ್ರ ಶಿವಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಇವತ್ತು ನಾವು ಮಾಡಿದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಏಕಾದಶ ರುದ್ರ ಶಿವಪೂಜೆ. ಪೂಜೆ ಪ್ರಾರಂಭವಾಗಿದೆ. 11 ಸಲ ರುದ್ರವನ್ನು ಹೇಳಿ ಶಿವನಿಗೆ ಅಭಿಷೇಕ ಮಾಡುವಂಥದ್ದು. ನಮ್ಮ ಮನೆ ದೇವರಾದಂತಹ ಶಂಕರನಾರಾಯಣನಿಗೆ ವಾರ್ಷಿಕವಾಗಿಯೂ ನಾವು ಪೂಜೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ನಾವು ಮಾಡಿದ ಪೂಜೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಶಿವಪೂಜೆಯಲ್ಲಿ ಅಭಿಷೇಕವೇ ಪ್ರಧಾನ. ಅಭಿಷೇಕ ಪ್ರಿಯ ಶಿವ ಅಂತ. ಶಿವನು ಸಂತೋಷನಾಗುವಂಥದ್ದು ಅಭಿಷೇಕದಿಂದ. ಆಮೇಲೆ ಬೇರೆ ಸಹಸ್ರನಾಮ ಇತ್ಯಾದಿ ಎಲ್ಲ ಇದೆ, ಆದರೂ ಹೆಚ್ಚಿನ ಮಹತ್ವ ಇರುವಂಥದ್ದು ಈ ಅಭಿಷೇಕಕ್ಕೆ. ಇಲ್ಲಿ ಸಿಯಾಳದಿಂದ ಅಭಿಷೇಕ ಮಾಡ್ತಾ ಇದ್ದಾನೆ ಅವನು. ನಮ್ಮ ಮನೆ ದೇವರಾದಂತಹ ಶಂಕರನಾರಾಯಣನಿಗೆ ಪೂಜೆ ಸಲ್ಲಿಸುವಂಥದ್ದು. ನಾವು 6 ಜನ 2 ಸಲ ರುದ್ರವನ್ನು ಹೇಳಿದ್ದೇವೆ. ನೀಲಾಂಜನವನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ನೋಡಿ, ನಮ್ಮ ಪರ್ತಿಕಾರು ಕೃಷ್ಣ ಪ್ರಸಾದ್ ಭಟ್ ಅವರು. ಇಲ್ಲಿ ಅಭಿಷೇಕ ಆದ ಮೇಲೆ ಮನು ಸತ್ಯನಾರಾಯಣ ಪೂಜೆ ಮಾಡ್ತಾನೆ. ದೇವರ ಕೋಣೆ ನಮ್ಮ ಮನೆಯದ್ದು. ಇಲ್ಲಿ ಪಾಕತಜ್ಞರು ನೈವೇದ್ಯಕ್ಕಾಗಿ ತಯಾರು ಮಾಡ್ತಾ ಇದ್ದಾರೆ. ಇದು ಪಂಚರತ್ನ ಅಂತ ಸ್ವೀಟ್ ಮಾಡಿದ್ದು ದೇವರ ನೈವೇದ್ಯಕ್ಕಾಗಿ. ನೋಡಿ, ಈಗ ಸತ್ಯನಾರಾಯಣ ಪೂಜೆ ಪ್ರಾರಂಭ ಆಗಿದೆ. ಇಲ್ಲಿ ಸತ್ಯನಾರಾಯಣ ದೇವರಿಗೂ ಕೂಡ ಅಭಿಷೇಕ ಮಾಡ್ತಾ ಇದ್ದಾನೆ ಅವನು. ವೈದಿಕರಾಗಿ ಸುರೇಶ ಭಟ್ರು ಪಳ್ಳತರ್ಕ. ಇಲ್ಲಿ ಸಾದಂಗಾಯ ಮಹೇಶ ಭಟ್ರು ಶಿವಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ದೇವರಿಗೆ ಪೂಜೆ ಆಗ್ತಾ ಇದೆ ನೋಡಿ. ಅಲಂಕಾರ ಎಲ್ಲ ಆಯಿತು. ಎಡದ ಕಡೆಯಲ್ಲಿ ಶಂಕರನಾರಾಯಣ ದೇವರು ಅಂದರೆ ಶಿವಪೂಜೆ ಮಾಡಿದ್ದೇವೆ. ಅದನ್ನು ಅಭಿಷೇಕ ಮಾಡಿ ದೇವರನ್ನು ಇಲ್ಲಿ ಒಳಗೆ ತಂದಿಟ್ಟಿದ್ದೇವೆ. ಮಂಗಳಾರತಿ ಎಲ್ಲ ಮಾಡುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಳಗಡೆ ನಾವು ದೇವರನ್ನು ತಂದಿಟ್ಟಿದ್ದೇವೆ. ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ಭಕ್ತಿಯಲ್ಲಿ ಮನು ದೇವರ ಪೂಜೆ ಮಾಡ್ತಾ ಇದ್ದಾನೆ. ನೈವೇದ್ಯಕ್ಕಾಗಿ ಅಶನ, ಪರಮಾನ್ನ ಇತ್ಯಾದಿಗಳನ್ನು ತಂದಿಟ್ಟಿದ್ದಾರೆ. ನೈವೇದ್ಯ ಮಾಡಬೇಕೆಂದು ದೇವರಿಗೆ ಪ್ರಿಯವಾದಂತಹ ಹಾಲು ಪಾಯಸ, ವಡೆ ಇತ್ಯಾದಿಗಳನ್ನೆಲ್ಲ ನೈವೇದ್ಯಕ್ಕೆ ತಂದಿಟ್ಟಿದ್ದಾರೆ. ನೈವೇದ್ಯ ಆದ ಮೇಲೆ ಈಗ ಮಂಗಳಾರತಿ ಆಗ್ತಾ ಉಂಟು. ಸತ್ಯನಾರಾಯಣ ದೇವರಿಗೂ ಮತ್ತು ಶಂಕರನಾರಾಯಣ ದೇವರಿಗೂ ಕೂಡ ಒಟ್ಟಿಗೆ ಮನು ಮಂಗಳಾರತಿ ಮಾಡ್ತಾ ಇದ್ದಾನೆ. ಮಹಾಮಂಗಳಾರತಿ ಆಗಿ ಆಮೇಲೆ ಮಂತ್ರಪುಷ್ಪ, ಪ್ರಾರ್ಥನೆ ಇದೆಲ್ಲ ಜರಗಲಿದೆ.
ಆಮೇಲೆ ಮಂತ್ರಾಕ್ಷತೆ ಮಾಡಿ ವಿಪ್ರೋತ್ತಮರ ಆಶೀರ್ವಾದವನ್ನು ಪಡೆಯುವಂಥದ್ದು. ಗುರಿಕಾರರು, ಹಿರಿಯವರು ಎಲ್ಲರನ್ನು ವಂದಿಸಿ ಅವರ ಆಶೀರ್ವಾದ ಪಡೆಯುವಂಥದ್ದು. ಈಗ ಪೂಜೆ ಎಲ್ಲ ಆದಮೇಲೆ ಊಟ ಆಗ್ತಾ ಉಂಟು ನೋಡಿ. ಪೂಜೆ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಪಾದ ಭಕ್ಷ್ಯ ಮಾಡುವುದು ಹೇಗೆ ಅಂತ ತೋರಿಸ್ತೇವೆ. ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.